ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ಸೂರ್ಯನ ಆಧಿಪತ್ಯವಿರುವ ನೀವು ಹುಟ್ಟಿನಿಂದಲೇ ನಾಯಕತ್ವ ಗುಣವುಳ್ಳವರು ಮತ್ತು ಸ್ವಾಭಿಮಾನಿಗಳು. ಆದರೆ 2026ರ ಮಾರ್ಚ್ ತಿಂಗಳ ಯುಗಾದಿ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವು ಬರಲಿದೆ. ಈ ಯುಗಾದಿ ಕಳೆದ ಮೇಲೆ ಒಬ್ಬ ಮಹಿಳೆ, ವಿಶೇಷವಾದ ಮಹಿಳೆ ನಿಮ್ಮ ಜೊತೆ ನಿಲ್ತಾಳೆ. ಅವಳ ಮತ್ತು ನಿಮ್ಮ ಸಂಬಂಧ ನಿಮ್ಮನ್ನು ಈ ಕಲಿಯುಗದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡಲಿದೆ. ಸಾಕ್ಷಾತ್ ರಾಜಮಾತೆಯಂತೆ ಅವಳು ನಿಮ್ಮ ಬೆನ್ನಿಗೆ ನಿಂತು ನಿಮ್ಮ ಶತ್ರುಗಳನ್ನು ಸಂಹರಿಸಲು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡ್ತಾಳೆ. ಯುಗಾದಿ ನಂತರದ ಸೂರ್ಯೋದಯ ಕಷ್ಟಗಳಿಗೆ ಮುಕ್ತಿ. ಸಿಂಹರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ಎಷ್ಟೇ ಕಷ್ಟಪಟ್ಟರೂ ಕೂಡ ಅಂದುಕೊಂಡ ಯಶಸ್ಸು ಸಿಗದೆ ಹತಾಶರಾಗಿರಬಹುದು. ಆದರೆ 2026ರ ಯುಗಾದಿ ಹಬ್ಬದ ಹೊಸ ಪಂಚಾಂಗದ ಆರಂಭದೊಂದಿಗೆ ನಿಮ್ಮ ದೌರ್ಬಲ್ಯ ದೂರವಾಗಲಿದೆ. ಈ ಸಮಯದಲ್ಲಿ ಒಬ್ಬ ಮಹಿಳೆ ಲಕ್ಷ್ಮೀ ಸ್ವರೂಪಿಯಾಗಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡ್ತಾರೆ, ಅಥವಾ ನಿಮ್ಮ ಹತ್ತಿರವೇ ಇರುವ ಒಬ್ಬ ಮಹಿಳೆ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಅವಳು ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆಯುತ್ತೆ. ಆ ಮಹಿಳೆಯನ್ನು ಗುರುತಿಸೋದಾದ್ರೂ ಹೇಗೆ? ಸಿಂಹರಾಶಿಯವರೇ, ನಿಮ್ಮ ಅಹಂಕಾರ ಅಥವಾ ಕೋಪ ಕೆಲವೊಮ್ಮೆ ನಿಮ್ಮನ್ನೇ ಸುಡಬಹುದು. ಆದರೆ ಈ ಮಹಿಳೆಯನ್ನ ಗುರುತಿಸಬೇಕಾದ್ರೆ ನೀವು ಅತ್ಯಂತ ಶಾಂತವಾಗಿರಬೇಕು. ಅವಳು ನಿಮ್ಮ ಪತ್ನಿ, ಹಿರಿಯ ಸಹೋದರಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿರುವ ಒಬ್ಬ ಮಹಿಳೆ ಆಗಿರಬಹುದು. ಅವಳು ನೀಡುವ ಸಲಹೆಗಳನ್ನು ನೀವು ಕಡೆಗಣಿಸಬೇಡಿ. ಅವಳ ಮಾತುಗಳು ಆರಂಭದಲ್ಲಿ ನಿಮಗೆ ಆಜ್ಞೆಯಂತೆ ಕಂಡರೂ ಕೂಡ ಅವು ನಿಮ್ಮನ್ನು ಕೋಟ್ಯಾಧಿಪತಿಯಾಗಿ ಮಾಡುವ ಮಂತ್ರಗಳಾಗಿರುತ್ತೆ. ಅವಳನ್ನು ನೀವು ಗೌರವಿಸಿದರೆ ಮಾತ್ರ ಸೂರ್ಯನಂತೆ ನಿಮ್ಮ ಕೀರ್ತಿ ಬೆಳಗುತ್ತೆ. 2026ರ ಗ್ರಹಗತಿ ಮತ್ತು ರಾಜಯೋಗದ ಪ್ರಭಾವ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಶುಭ ಸ್ಥಾನಕ್ಕೆ ಬರುತ್ತಿದ್ದು, ಕುಜ ಮತ್ತು ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳಲಿದೆ. ಇದು ನಿಮಗೆ ಗಜಕೇಶರಿ ಯೋಗದಂತಹ ಫಲ ನೀಡುತ್ತೆ. ಯುಗಾದಿ ನಂತರ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರ್ತಾರೆ. ಈ ಮಹಿಳೆಯ ಆಶೀರ್ವಾದ ಮತ್ತು ಬೆಂಬಲದಿಂದ ನೀವು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಪಡಿತೀರಾ. ರಾಜಕೀಯ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವ ಸಿಂಹರಾಶಿಯವರಿಗೆ ಈ ಮಹಿಳೆಯೇ ದೊಡ್ಡ ಮೆಟ್ಟಿಲಾಗಲಿದ್ದಾಳೆ. ಆ ಮಹಿಳೆಯ ಹೆಸರಿನ ರಹಸ್ಯ. ಸಿಂಹರಾಶಿಯವರ ಜೀವನದಲ್ಲಿ ಭಾಗ್ಯೋದಯ ತರಲಿರುವ ಆ ಮಹಿಳೆಯ ಹೆಸರು ವಿ ಅಥವಾ ಆರ್ ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ಹೆಸರಿನ ಮಹಿಳೆ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಶಕ್ತಿಯಂತೆ ಕೆಲಸ ಮಾಡ್ತಾರೆ. ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಹಣಕಾಸಿನ ನೆರವು ನೀಡಬಹುದು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ರಕ್ಷಣೆಗೆ ಬರಬಹುದು. ಹಳೆಯ ಆಸ್ತಿ ವಿವಾದಗಳಲ್ಲಿ ಈ ಮಹಿಳೆಯಿಂದಲೇ ನಿಮಗೆ ನ್ಯಾಯ ಸಿಗಲಿದೆ. ನೀವು ಪಾಲಿಸಬೇಕಾದ ನಿಯಮಗಳು. ವಿವಾದಗಳಲ್ಲಿ ಈ ಮಹಿಳೆಯಿಂದಲೇ ನಿಮಗೆ ನ್ಯಾಯ ಸಿಗಲಿದೆ. ನೀವು ಪಾಲಿಸಬೇಕಾದ ನಿಯಮಗಳು: ತಾಳ್ಮೆಯನ್ನ ವಹಿಸಿ. ಸಿಂಹರಾಶಿಯವರು ಕ್ಷಣಿಕ ಕೋಪಕ್ಕೆ ಹೆಸರಾದವರು. ಆದರೆ ಈ ಸಮಯದಲ್ಲಿ ಮಹಿಳೆಯರ ಮೇಲೆ ಸಿಟ್ಟು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಅದೃಷ್ಟವನ್ನ ಸುಟ್ಟು ಹಾಕಬಹುದು. ಸೂರ್ಯ ನಮಸ್ಕಾರ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ನೀಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಗೌರವ ಕೊಡಿ. ವಿಶೇಷವಾಗಿ ಮನೆಯಲ್ಲಿರುವ ಹಿರಿಯ ಸ್ತ್ರೀಯರಿಗೆ ಗೌರವ ನೀಡಿ ಅವರ ಪಾದಗಳಿಗೆ ನಮಸ್ಕರಿಸಿ ಕೆಲಸ ಆರಂಭಿಸಿ. ಸಿಂಹರಾಶಿಯವರೇ, ಈ 2026ರ ಯುಗಾದಿ ನಿಮ್ಮ ಪಾಲಿಗೆ ಹೊಸ ಸಾಮ್ರಾಜ್ಯವನ್ನ ಕಟ್ಟುವ ಶಕ್ತಿ ನೀಡಲಿ. ಈ ಮಹಿಳೆಯ ಆಗಮನದಿಂದ ನಿಮ್ಮ ಬದುಕಿನ ಪ್ರತಿಯೊಂದು ಕನಸು ನನಸಾಗಲಿ ಎಂದು ಹಾರೈಸ್ತಾ ನಾವು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ. ನಿಮಗೆ ಕೂಡ ವಿ ಹೆಸರಿನ ಅಥವಾ ಆರ್ ಹೆಸರಿನ ಮಹಿಳೆಯರು ನಿಮ್ಮ ಸುತ್ತಮುತ್ತ ಇದ್ದಾರಾ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಇದ್ದಾರಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.